ಮಳೆ ನೀರು ಕುಡಿಯುವುದು ಸೂಕ್ತವ ಏನೆಲ್ಲ ಕ್ರಮ ಇದೆ ಅಂತ ಈ ವಿಡಿಯೋದ ಮೂಲಕ ನೀವು ತಿಳಿದುಕೊಳ್ಬೋದು. ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಅಂತ ಹೇಳ್ತಾ ಬಿಟ್ಟು ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತಲ್ಲೇ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಮಳೆ ಹಲವರಿಗೆ ಕಿರಿಕಿರಿಯನ್ನು ಉಂಟು ಮಾಡುತ್ತದೆ, ಇನ್ನು ಕೆಲವರು ಮಳೆ ನೀರಿನ ಬಗ್ಗೆ ಖುಷಿ ಪಡುತ್ತಾರೆ. ಇದರ ನಡುವೆ ಮಳೆ ನೀರನ್ನು ಸಂಗ್ರಹಿಸಿ ಕುಡಿಯುವವರು ಇದ್ದಾರೆ. ಆದರೆ ಈ ಅಭ್ಯಾಸ ಆರೋಗ್ಯಕ್ಕೆ ಒಳ್ಳೆಯದ? ನೀರಿನಲ್ಲಿದ್ದ ಕಂಗೆಟ್ಟಿರುವ ಮಳೆ ಬಂದರೆ ಮರುಭೂಮಿಯಲ್ಲಿ ಒಯಾಸಿಸ್ ಆಗುತ್ತದೆ. ಬೋರ್ವೆಲ್, ಕೊಳವೆಬಾವಿ ಎಲ್ಲಿಂದಲೂ ನೀರು ಸಂಗ್ರಹಿಸಿ ಕುಡಿಯುವವರು ಮಳೆ ಬಂದರೆ ಶುದ್ಧ ನೀರು ಕುಡಿಯಬಹುದಲ್ಲ ಎಂದು ಸಂತೋಷ ಪಡುತ್ತಾರೆ. ಅದರಿಂದಲೇ ಅವರು ಪಾತ್ರೆ, ಬ್ಯಾರಲ್ಗಳಲ್ಲಿ ಮಳೆ ನೀರು ಸಂಗ್ರಹಿಸಿಕೊಳ್ಳುತ್ತಾರೆ. ಆದರೆ ಮಳೆ ನೀರು ನೇರವಾಗಿ ಕುಡಿಯುವುದು ಆರೋಗ್ಯಕ್ಕೆ ಒಳ್ಳೆಯದ ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನೀವು ತಿಳಿದುಕೊಳ್ಳಬಹುದು. ಮಳೆ ನೀರು ನೇರವಾಗಿ ಆಕಾಶದಿಂದ ಬೀಳುವುದರಿಂದ ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಎಂದು ಅನಿಸಬಹುದು. ಆದರೆ ಮಳೆ ನೀರು ಕುಡಿಯುವುದು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ. ಮಳೆ ನೀರು ಬರಿಗಣ್ಣಿಗೆ ಶುದ್ಧವಾಗಿ ಕಂಡರೂ ಬರಿಗಣ್ಣಿಗೆ ಗೋಚರಿಸದ ಹಾನಿಕಾರಕ ಅಂಶಗಳು ಒಳಗೊಂಡಿರುತ್ತದೆ ಎಂದು ಅಮೆರಿಕದ ಅಂತಾದರೂ ಹೇಳಿದ್ದಾರೆ. ಮಳೆಯ ನೀರನ್ನು ಏಕೆ ಕುಡಿಯಬಾರದು? ಮಳೆಗಾಲದ ಮೊದಲು ಮಳೆ ನೀರಿನಲ್ಲಿ ಗಾಳಿಯಲ್ಲಿ ಸೇರಿರುವ ಧೂಳು, ರಾಸಾಯನಿಕಗಳು ಮತ್ತು ಮಾಲಿನ್ಯಗಳು ಹೆಚ್ಚು ಇರುತ್ತದೆ. ಆದ್ದರಿಂದ ಋತುವಿನ ಮೊದಲು ಮಳೆ ನೀರು ಕುಡಿಯಬೇಡಿ. ಕೆಲವರು ಮಳೆ ನೀರು ದೇಹಕ್ಕೆ ಬಹಳ ಒಳ್ಳೆಯದು ಎಂದೆಲ್ಲ ಕುಡಿಯುತ್ತಾರೆ. ಅದನ್ನು ಕುಡಿಯೋದಾದರೂ ಬಿಸಿ ಮಾಡಿ ಕುಡಿಯಿರಿ. ಅದರಿಂದ ಡೈರೆಕ್ಟಾಗಿ ಮಳೆ ನೀರನ್ನು ಕುಡಿಯೋಕ್ಕೆ ಹೋಗಬೇಡಿ. ಥ್ಯಾಂಕ್ ಯು ಗೈಸ್. ಮುಂದೆ ಥ್ಯಾಂಕ್ ಯು.